ಹಾಯ್ ಫ್ರೆಂಡ್ಸ್, ಎವರೇಜ್ಗೆ ಸ್ವಾಗತ. ನೀವೆಲ್ಲರೂ ಚೆನ್ನಾಗಿದ್ದೀರಂತೆ. ಇವತ್ತು ರಸಮ್ ಪುಡಿ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಾಗಿ ರಸಮ್ ಚೆನ್ನಾಗಿರುತ್ತೆ. ನಾನು ಇವತ್ತು ಕಮ್ಮಿ ಕ್ವಾಂಟಿಟಿಯಲ್ಲಿ ತೋರಿಸ್ತಾ ಇದ್ದೀನಿ. 2 ಟೇಬಲ್ ಸ್ಪೂನು ತೊಗರಿಬೇಳೆ ಹಾಕ್ತಾಯಿದ್ದೀನಿ. ಹಂಗೆ ಹೇಳ್ತಾ ಇರ್ತೀನಿ. 2 ಟೇಬಲ್ ಸ್ಪೂನ್ ತೊಗರಿಬೇಳೆ, ಹೆಸರು ಬೇಳೆ ಅದು 1 ಟೇಬಲ್ ಸ್ಪೂನ್, 1/4 ಟೀ ಸ್ಪೂನ್ ಹಾಕ್ಕೊಳ್ಳಿ. ಹಾಕಿ ಎಲ್ಲ ಇದು ಮಾತ್ರ ಸಪ್ರೇಟಾಗಿ ಫ್ರೈ ಮಾಡ್ತೀವಿ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ರಸ ಅಂತೂ ಈಸಿಯಾಗಿ ತುಂಬ ಟೇಸ್ಟಾಗಿರುತ್ತೆ ನೋಡಿ. ಇದು ಫ್ರೈ ಆಯಿತು. ಇದು ತೊಗೊಂಡು ನೆಕ್ಸ್ಟ್ ಬೇರೆ ಇದು 2 ಟೇಬಲ್ ಸ್ಪೂನು ಧನಿಯಾ ಕಾಳು, ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಒಂದು ಬಿಸಿ ಆದರೆ ಸಾಕು. 1 ಟೇಬಲ್ ಸ್ಪೂನ್ ಕಾಳು ಮೆಣಸು, 2 ಟೇಬಲ್ ಸ್ಪೂನು ಜೀರಿಗೆ, 2 ಟೇಬಲ್ ಸ್ಪೂನ್ ಇಟ್ಕೊಬೇಕು ಜೀರಿಗೆ. ಇನ್ನೂ 2.5 ಆದ್ರೂ ಪರವಾಗಿಲ್ಲ. ಈಗ 3/4 ಟೀ ಸ್ಪೂನು ಸಾಸಿವೆ, 1/4 ಟೀ ಸ್ಪೂನ್ ಮೆಂತ್ಯ, 5 ಗುಂಟೂರು ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಇಷ್ಟನ್ನು ಹಾಕ್ಕೊಂಡು ಹುರ್ಕೊಳ್ಳಿ. ಬೆಳ್ಳುಳ್ಳಿ, 1 ಗಡ್ಡೆ ಬೆಳ್ಳುಳ್ಳಿ ಜಜ್ಜಿ ಅದ್ರ ಜೊತೆಗೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಬಿಸಿ ಆಗಲಿ. ಹಿಂಗೆ ಹಾಕಬೇಕು. ಅದ್ರ ಜೊತೆಗೇ ಇದನ್ನು ಬೇಳೆ ಎಲ್ಲ ಹುರ್ಕೊಂಡಿದ್ರಲ್ಲ, ಇದ್ರ ಜೊತೆನೇ ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ನೋಡಿ. ಈಗಲೇ ರಸ ಘಮ ಅಂತ ಇದೆ. ಇಂಗು ಹಾಕ್ಕೊಬೇಕು. ಇಂಗು, ಅರಿಶಿನ ನೋಡಿ. ಈಗ ಅರಿಶಿನ 1/4 ಟೀ ಸ್ಪೂನ್ ಅರಿಶಿನ, 1/4 ಟೀ ಸ್ಪೂನ್ ಅರಿಶಿನ ಹಾಕ್ಕೊಳ್ಳಿ. ಮತ್ತು ಇಂಗು 1/2 ಟೀ ಸ್ಪೂನ್ ಸಾಕು. ಇಷ್ಟು ಹಾಕಿ ಫ್ರೈ ಮಾಡಿ ತಣ್ಣಗಾದ್ಮೇಲೆ ರುಬ್ಕೊಂಬರೋಣ. ನೋಡಿ, ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ, ತಣ್ಣಗಾಗಿದೆ. ಈಗ ರುಬ್ಕೊಂಬರೋಣ. ನೋಡಿ, ರೆಡಿ ಆಯಿತು. ತರಿಯಾಗೇ ಇರಲಿ, ತುಂಬ ನೈಸ್ ಬೇರಲ್ಲ, ಇಷ್ಟಿದ್ರೆ ಸಾಕು. ನೋಡಿ, ಈಸಿಯಾಗಿ ರಸಮ್ ಪುಡಿ ರೆಡಿ ಆಯಿತು. ಅಷ್ಟೇ ಟೇಸ್ಟಾಗೂ ಇರುತ್ತೆ ರಸಮ್ಗೆ. ನೀವು 1 ಸ್ಪೂನ್ ಹಾಕ್ಕೊಳ್ಳಿ. ಅದೇ ಟೊಮೆಟೊ ಮಾಮೂಲಿ ಹುಣಸೆಹಣ್ಣು ಕಿವುಚ್ಕೊಂಡು ಒಗ್ಗರಣೆ ಎಲ್ಲ ಕೊಟ್ಬಿಟ್ಟು, ಇದು 1 ಸ್ಪೂನು. ನಿಮಗೆ ರಸಮ್ ಎಷ್ಟು ಕ್ವಾಂಟಿಟಿ ಇರ್ತೀರ ಅದ್ರ ಮೇಲೆ ಡಿಪೆಂಡ್. 1 ಸ್ಪೂನು 2 ಸ್ಪೂನು ಹಾಕ್ಕೊಂಡು ಮಾಡಿ. ತುಂಬ ಟೇಸ್ಟಾಗಿ ರಸಮ್ ಚೆನ್ನಾಗಿರುತ್ತೆ ನೋಡಿ. ಅಷ್ಟು ನೋಡಿ, ಈಗಲೇ ಘಮ ಅಂತ ಇದೆ. ಅಷ್ಟು ಚೆನ್ನಾಗಿರುತ್ತೆ. ಇದೆಲ್ಲ ಆವಾಗಲೇ ನಮ್ಮ ಅಮ್ಮ, ನಮ್ಮ ಅತ್ತೆಯವರೆಲ್ಲ ಹೇಳ್ಕೊಟ್ಟಿದ್ದು. ನೀವು ಒಂದ್ಸರಿ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.